ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಂದು ಓನ್ ಬಿಸ್ನೆಸ್ ಇದೆ, ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಅಂತ. ಅಂದರೆ ನಾನು ಕೃಷ್ಣ ಡ್ರೆಸ್ ಆಗಲಿ ಇಲ್ಲ ರಾಧೆ ಡ್ರೆಸ್ ಆಗಲಿ ಡ್ರೆಸ್ಸನ್ನು ಮಕ್ಕಳಿಗೆ ಬಾಡಿಗೆ ಕೊಡ್ತೀನಿ. ಅಂದರೆ ಡ್ರೆಸ್ ಫಾರ್ ರೆಂಟ್ ಅಂತ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಮಕ್ಕಳಿಗೆ ಡ್ರೆಸ್ಸನ್ನು ಬಾಡಿಗೆ ಕೊಡಬೇಕಾಗಿತ್ತು. ತುಂಬ ಜನ ಮಕ್ಕಳು ಬಂದಿದ್ದರು. ಲಾಸ್ಟ್ 2 ಇಯರ್ಸಿಂದ ಕೊಡೋದಕ್ಕಾಗಲಿಲ್ಲ, ಯಾಕಂದರೆ ಲಾಕ್ಡೌನ್ ಇದ್ದಿದ್ದರಿಂದ ಸ್ಕೂಲ್ಗಳೆಲ್ಲ ಓಪನ್ ಇರಲಿಲ್ಲ. ಆದ್ದರಿಂದ ಯಾವುದೇ ಥರದ ಫಂಕ್ಷನ್ಸ್ ಕೂಡ ನಡೀತಾ ಇರಲಿಲ್ಲ. ಈ ವರ್ಷ ಎಲ್ಲ ಥರದ ಸ್ಕೂಲ್ಗಳು ಓಪನ್ ಆಗಿದೆ. ಹಾಗಾಗಿ ನಮ್ಮ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಈ ವರ್ಷದಿಂದ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಡ್ರೆಸ್ಗಳನ್ನೆಲ್ಲ ನಾನು ಮಕ್ಕಳಿಗೆ ಹೇಗೆ ಕೊಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ, ಅಂದರೆ ಇವಾಗ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಡ್ರೆಸ್ಸಸ್ ತೊಗೊಂಡು ಹೋಗಬೇಕಂದ್ರೆ ಒಂದಿನ ಹಿಂದೆನೇ ಬರ್ತಾರೆ. ಸೊ ನೆನ್ನೆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಇವತ್ತು ಸ್ಕೂಲ್ಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ರಾಧಾಕೃಷ್ಣ ಡ್ರೆಸ್ಸನ್ನು ಹಾಕ್ಕೊಂಡು ಬರೋದಕ್ಕೆ ಹೇಳಿರ್ತಾರೆ. ಇವತ್ತು ಮಕ್ಕಳು ಎಲ್ಲರೂ ನಮ್ಮ ಹತ್ರ ತೊಗೊಂಡೋಗಿರೋರು ಎಲ್ಲರೂ ರಾಧಾಕೃಷ್ಣ ಡ್ರೆಸ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಕೆಲವು ಮಕ್ಕಳಿಗೆ ಮೇಕಪ್ಗೆ ನೆನ್ನೆ ಹೆಸರು ಬರ್ಸಿ ಹೋಗಿದ್ರು. ಆದ್ದರಿಂದ ಇವತ್ತು ಮೇಕಪ್ ಮಾಡುವಂಥ ಕೆಲಸ ಇದೆ. ಮಕ್ಕಳಿಗೆ ಮೇಕಪ್ ಮಾಡುವಂಥ ದಿನ ನಾನು ಸ್ವಲ್ಪ ಬೇಗನೆ ಎದ್ದೇಳಬೇಕು, ಏಕೆಂದರೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಡಬೇಕಾಗತ್ತೆ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮತ್ತು ಕಾಲೇಜ್ಗೆ ಹೋಗ್ತಾರಲ್ವ, 3 ಜನ ಮಕ್ಕಳಿದ್ದಾರೆ ನನಗೆ. ಸೊ ಅವ್ರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಆನಂತರ ಮೇಕಪ್ ಮಾಡೋದಕ್ಕೆ ಬರ್ತೀನಿ. ಎಂದಿನಂತೆ ಇವತ್ತು ಕೂಡ ನಾನು ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ಅವಲಕ್ಕಿ, ಉಪ್ಪಿಟ್ಟು, ಹಾಗೆಯೇ ಪುಳಿಯೋಗರೆ ಮಾಡಿ ಇಟ್ಟಿದ್ದೀನಿ. ಬೇಗ ಆಗುತ್ತೆ ರೆಸಿಪಿ ಅಂತ ಅವೆರಡು ಮಾಡಿ ಇಟ್ಟಿದ್ದೀನಿ. ಸೊ ಮಕ್ಕಳು ಅವ್ರವ್ರಿಗೆ ಯಾವ್ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ತಿಂದು ಮತ್ತು ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಕಾಲೇಜ್ಗೆ ಸ್ಕೂಲ್ಗೆ ಹೋಗಿದಾಗಿದೆ. ಇವಾಗ ಮೇಕಪ್ ಮಾಡೋಂಥ ಕೆಲಸ ಸ್ಟಾರ್ಟ್ ಆಗಿದೆ. ಇವಳ ಹೆಸರು ಮೋನಿಕಾ ಅಂತ. ತುಂಬ ಚಿಕ್ಕ ಹುಡುಗಿಯಿಂದ ವರ್ಷ ಇವರು ಇಲ್ಲೇ ಡ್ರೆಸ್ಸನ್ನು ಹಾಕಿಸ್ಕೊಂಡು ಹೋಗ್ತಾರೆ ಮತ್ತು ಮೇಕಪ್ ಕೂಡ ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾರೆ. ಲಾಸ್ಟ್ ಇಯರ್ ಇವಳಿಗೆ ರೇಷ್ಮೆ ಲಂಗ ಥರ ರಾಧಾ ಡ್ರೆಸ್ಸನ್ನು ಮೇಕಪ್ ಮಾಡಿದ್ದೆ. ಎವ್ರಿ ಇಯರ್ ಸೇಮ್ ಆಗುತ್ತೆ ಆ ಡ್ರೆಸ್ಸು. ಈ ಸತಿ ಬೇಡ, ಈ ಸತಿ ಫುಲ್ ರಾಧಾ ಮೇಕಪ್ ಚೇಂಜ್ ಮಾಡಿಬಿಡಿ. ಲಾಸ್ಟ್ ಇಯರ್ ಯಾವ ಕಾಸ್ಟ್ಯೂಮ್ಸ್ ತೊಗೊಂಡೋಗಿದ್ವೋ ಅದಕ್ಕಿಂತ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಅವರ ತಂದೆ ತಾಯಿ ರಾತ್ರಿ 10 ಗಂಟೆಯಲ್ಲಿ ಬಂದಿದ್ದರು. ಸೊ ಹೆಸರು ಬರೆಸಿ ಹೋಗಿದ್ದಾರೆ. ಇವಳಿಗೆ ಬೆಳಗ್ಗೆ 7 ಗಂಟೆಗೆ ಬರೋದಕ್ಕೆ ಹೇಳಿದ್ದೆ, ಯಾಕಂದರೆ ಇವಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ 1 ಅವರ್ ಮುಂಚಿತವಾಗಿ ಬಂದರೆ ನಾವು ಮೇಕಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಇವಳಿಗೆ 7 o'clockಗೆ ಬರೋಕ್ಕೆ ಹೇಳಿದ್ದೆ. ಹಾಗಾಗಿ 7 o'clock ಕರೆಕ್ಟಾಗೆ ಬಂದಿದ್ಲು ಇವಳು. ಸೊ ಅವ್ರ ಪೇರೆಂಟ್ಸ್ ಇವಳನ್ನ ಬಿಟ್ಬಿಟ್ಟು ಮನೆಗೆ ಹೋಗಿದ್ದಾರೆ. ಫುಲ್ ಮೇಕಪ್ ಎಲ್ಲ ಆದಮೇಲೆ ಕಾಲ್ ಮಾಡ್ತೀನಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ. ಈ ವರ್ಷ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ನಿಮಗೆಲ್ಲ ಗೊತ್ತಿದೆ, ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಚರಣೆ ಮಾಡೋಕ್ಕಾಗಲಿಲ್ಲ. ಸುಸ್ತು ಸ್ವಲ್ಪ ಹಾಗೇ ಇತ್ತು, ಸ್ವಲ್ಪ ವೀಕ್ನೆಸ್ ಇರೋ ಕಾರಣದಿಂದ. ಹಾಗಾಗಿ ನಾನು ಈ ವರ್ಷ ಹೆಚ್ಚಾಗಿ ಮೇಕಪ್ಗೆ ಒಪ್ಕೊಳ್ಳಿಲ್ಲ ಮಕ್ಕಳಿಗೆ. ಮೊದಲೆಲ್ಲ ನಾನು ಮೇಕಪ್ ಮಾಡ್ತಾಯಿದ್ದೆ. ಹೇಗೆ ಅಂದರೆ ಮನೆ ತುಂಬ ಮಕ್ಕಳು ತುಂಬ್ಕೊಂಡ್ಬಿಡ್ತಿದ್ರು. ಅಂದರೆ ಇದು ನಮ್ಮ ಮನೇನೋ ಇಲ್ಲ ನರ್ಸರಿ ಸ್ಕೂಲೋ ಅನ್ನಿಸ್ತಾ ಇತ್ತು. ಯಾರಾದರೂ ಬಂದು ನೋಡಿದ ತಕ್ಷಣ ಆ ಥರ ಮಕ್ಕಳು ಬರ್ತಾಯಿದ್ರು. ಅಂದರೆ ಅಷ್ಟು ಮಕ್ಕಳಿಗೆ ನಾನು ಆನ್ ಟೈಮ್ ಮೇಕಪ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತಿದ್ದೆ. ಆವಾಗ ಅಂದರೆ ಸ್ಟಾರ್ಟಿಂಗ್ ಅಂದರೆ ಫ್ಯಾನ್ಸಿ ಡ್ರೆಸ್ ಶುರು ಮಾಡಿದ್ನಲ್ವ, ಫ್ಯಾನ್ಸಿ ಡ್ರೆಸ್ ಶುರು ಮಾಡಿ ಸುಮಾರು ಒಂದು 15-16 ವರ್ಷನೇ ಆಗ್ತಾಯಿದೆ. ಅವಾಗೆಲ್ಲ ತುಂಬ ಮಕ್ಳಿಗೆ ಮಾಡ್ತಾಯಿದ್ದೆ. ಒಂದೊಂದು ಮಗುಗೆ ಬರೀ 50 ರೂಪಾಯಿ ಚಾರ್ಜ್ ಮಾಡ್ತಿದ್ದೆ ಅಷ್ಟೇ. ಈ ಕೆಲಸ ನಾನು ದುಡ್ಡುಗೋಸ್ಕರ ಮಾಡ್ತಾಯಿರಲಿಲ್ಲ. ಈಗಲೂ ಅಷ್ಟೇ, ಇದೊಂದು ದೇವ್ರ ಸೇವೆ ಅಂತಲೇ ತಿಳ್ಕೊಂಡು ಮಾಡ್ತಾಯಿದ್ದೆ. ಯಾಕಂದರೆ ಒಂದು ಕೃಷ್ಣನ ಬಟ್ಟೆ ಅಂದರೆ ದೇವ್ರ ಬಟ್ಟೆ ಕೊಡೋದಾಗಲಿ ಇಲ್ಲ ಒಂದು ಕೃಷ್ಣನ ಮೇಕಪ್ ಆಗಲಿ ವೇಷ ಹಾಕೋದಾಗಲಿ ಅದು ಎಲ್ಲರಿಗೂ ಒಲಿಯೋದಿಲ್ಲ.
ಅಲ್ವಾ? ಅದು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇರ್ತಾನೋ ಭಗವಂತ ಅವ್ರ ಕೈಲೇ ಮಾಡಿಸೋದು. ಸೊ ನಾನು ಇದೊಂಥರ ಸೇವೆ ಅಂತಲೇ ಅನ್ಕೊತಿದ್ದೆ. ಮೇಕಪ್ಗೆ ಎಷ್ಟು ಥಿಂಗ್ಸ್ ಹಾಕಿದ್ರು, ಎಷ್ಟೇ ಕಷ್ಟಪಟ್ಟು ಮಾಡ್ತಿದ್ರು, ನಾನು ಕೇವಲ 50 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾಯಿದ್ದೆ. ಒಂದು ಮಗುಗೆ ಮೇಕಪ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಆಗ್ತಾಯಿತ್ತು. ಸುಮಾರು ಮಕ್ಕಳಿಗೆ ಮಾಡಬೇಕಾಗ್ತಿತ್ತಲ್ಲ, ಒಂದು ಇಬ್ಬರನ್ನ ನನ್ನ ಫ್ರೆಂಡ್ಸ್ ಆಗಲಿಲ್ಲ, ನಮ್ಮ ರಿಲೇಟಿವ್ಸ್ ಆಗಲಿಲ್ಲ, ನನ್ನ ತಂಗಿನ ಯಾರನ್ನಾದ್ರೂ ಹೆಲ್ಪ್ಗೆ ಕರ್ಕೊತಾ ಇದ್ದೆ. ಅವ್ರನ್ನ ಸೇರಿಸ್ಕೊಂಡು ನನ್ನ ಮಕ್ಕಳಿಗೆಲ್ಲ ಆನ್ ಟೈಮ್ ಮೇಕಪ್ ಮಾಡಿ ಕಳಿಸ್ತಿದ್ದೆ. ಅಂದರೆ ಅವರೆಲ್ಲ ಡ್ರೆಸ್ಗಳನ್ನು ಹಾಕಿ ನನ್ನ ಹತ್ರ ಕಳಿಸ್ತಾಯಿದ್ರು. ನಾನು ಫೇಸ್ ಮೇಕಪ್ನ ನಾನು ಮಾಡ್ತಾಯಿದ್ದೆ. ಸೊ ಫೇಸ್ ಮೇಕಪ್ಗೆ ಯಾರಿಗೂ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಏಕೆಂದರೆ ಆ ಕಳೆ ಬರಬೇಕಲ್ವ. ಆಮೇಲೆ ಬೇರೆಯವ್ರಿಗೆ ಮೇಕಪ್ ಒಪ್ಸಿದ್ರೆ ಅವರೆಲ್ಲೂ ಫೇಸ್ ಮೇಕಪ್ನ ಹಾಳು ಮಾಡ್ತಾರೋ ಅನ್ನೋ ಒಂದು ಭಯಕ್ಕೆ ಫೇಸ್ ಮೇಕಪ್ ಮಾತ್ರ ನಾನೇ ಮಾಡ್ತಿದ್ದೆ. ಮಿಕ್ಕಿದ್ದು ಜಡೆ ಹಾಕೋದಾಗಲಿ ಇಲ್ಲ ಡ್ರೆಸ್ ಹಾಕೋದಾಗಲಿ ಅದೆಲ್ಲ ನಮ್ಮ ಫ್ರೆಂಡ್ಸ್ನ ನಮ್ಮ ರಿಲೇಟಿವ್ಸ್ನ ಕರ್ಕೊತಿದ್ನಲ್ಲ ಹೆಲ್ಪಿಂಗ್ಗೆ, ಅವ್ರಿಗೆ ಕೊಡ್ತಿದ್ದೆ. ರಾಧೆ ಮೇಕಪ್ ಮುಗ್ದಿದೆ. ನಮ್ಮ ಕ್ಯೂಟ್ ರಾಧೆ ರೆಡಿ ಆಗಿದ್ದಾಳೆ. ಇಲ್ಲಿ ನೋಡಿ, ಇಲ್ಲೊಂದು ಪುಟ್ ರಾಧೆ ಬಂದಿದೆ. ಇನ್ನೊಂದು ಇದು ನಮ್ಮ ಪಕ್ಕದ ಮನೆ ಯಶು. ಇವಳು ಅಂದರೆ ಇವರು ನಾರ್ತ್ ಇಂಡಿಯನ್ಸ್, ಇವರು ಮಾರ್ವಾಡೀಸ್ ಅಂತ ಹೇಳ್ತೀವಲ್ವ. ಅವಳಿಗೆ ಅವರಮ್ಮ ಈ ಥರ ರೈಟ್ ಸೈಡ್ ಪಲ್ಲು ಹಾಕೊತಾರೆ, ಅದೇ ಥರನೇ ಬೇಕು ಅಂಥೇಳಿ ಗಲಾಟೆ ಮಾಡಿ ಅವಳು ಅದೇ ಥರನೇ ಹಾಕಿಸ್ಕೊಂಡಿದ್ದಾಳೆ. ನನಗೆ ಮಮ್ಮಿ ಥರ ಬೇಕು, ಮಮ್ಮಿ ಥರ ಬೇಕು ಅಂಥೇಳಿ. ಇವರು ನೆನ್ನೆ ಸಂಜೆನೇ ಡ್ರೆಸ್ಸು, ಜ್ಯುವೆಲ್ಸು ಏನೇನು ಬೇಕೋ ಎಲ್ಲ ಸೆಲೆಕ್ಟ್ ಮಾಡಿ ನೆನ್ನೆನೇ ತೊಗೊಂಡು ಹೋಗ್ಬಿಟ್ಟಿದ್ರು. ಮೇಕಪ್ಪು ಸಹ ಅವರೇ ಮಾಡ್ಕೊಂಡಿದ್ದಾರೆ, ಅವ್ರ ಮಮ್ಮಿನೇ ಮಾಡಿದ್ದಾರೆ. ಬರೀ ಅದು ವೈಟ್ ಆ್ಯಂಡ್ ರೆಡ್ ಡಾಟ್ ಬೇಕು ಅಂಥೇಳಿ ಅದೊಂದು ಮಾತ್ರ ಹಾಕಿಸ್ಕೊಳ್ಳೋಕ್ಕೆ ಅಂತ ಮನೆಗೆ ಬಂದಿದ್ರು. ಸೊ ಡಾಟ್ಸ್ ಕೂಡ ಇಟ್ಟೆ. ಟೈಮ್ ಆಯಿತು, ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ. ಜಡೆ ಮುಂದೆ ಹಾಕಿ. ಹಾಂ, ಡಿಸ್ಟ್ರಿಕ್ಟ್ ಲೆವೆಲ್ ಸೈನ್ಸ್ ಎಕ್ಸಿಬಿಷನ್ ಇತ್ತು, ಅದಕ್ಕೆ ಒಂಚೂರು ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಯಾವಾಗ? ಇವಾಗ. ಇವತ್ತಾ ಮೇಕಪ್ಪಾ? ಯಾವ್ದು ಹಾಕ್ಲಾ? ಕೃಷ್ಣ ಹಾಕ್ಲಾ? ರಾಧಾ ರಾಧಾ ಇಲ್ಲ, ಹೋಗಿ ಹಾಕ್ರಿ ಸ್ವಲ್ಪ ಫ್ರೀಯಾಗಿ. ಡಿಪೆಂಡ್. ಹೌದು, ಅಷ್ಟು ಚಿಕ್ಕದಿಲ್ಲ ನಮ್ಮ ಹತ್ರ. ಪರವಾಗಿಲ್ಲ, ಇಲ್ಲಿ ಹುಡುಗಿ ತರ ನಂಗೂ ಕಾಜಲು ಲಿಪ್ಸ್ಟಿಕ್ ಅವೆಲ್ಲ ಹಾಕ್ರೆ ಫಸ್ಟ್ ಪ್ರೈಸ್ ನಿಂಗೆ ಬಂದ್ಬಿಡ್ತದೆ. ಹೋಗು. ಡಿಸ್ಟ್ರಿಕ್ಟ್ ಲೆವೆಲ್ ಸೈನ್ಸ್ ಎಕ್ಸಿಬಿಷನ್ಗೆ ಹರಿಣಿ ಮತ್ತು ನಮ್ಮ ವೈಭವ್ ಇಬ್ಬರು ಕೂಡ KLE ಕಾಲೇಜ್ ರಾಜಾಜಿನಗರ್ ಕಡೆಯಿಂದ ಸೆಲೆಕ್ಟ್ ಆಗಿದ್ದಾರೆ. ಇವರು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಹಾಗೆಯೇ ಸೆಕೆಂಡ್ ಪ್ರೈಸ್ ಕೂಡ ಬಹುಮಾನ ಗೆದ್ಕೊಂಡು ಬಂದಿದ್ದಾರೆ. ಇವಾಗ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಅಟೆಂಡ್ ಮಾಡಬೇಕಾಗಿದೆ. ಸೊ ಬಹುಮಾನವಾಗಿ ಇವ್ರಿಗೆ 4,000 ರೂಪಾಯಿ ಹಾಗೆಯೇ ಸರ್ಟಿಫಿಕೇಟ್ಸ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಡಿಯೋ ಮಾಡಿದ್ನಲ್ವ, ಅದರಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ದರೆ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆ ವಿಡಿಯೋನ ಡೀಟೇಲಾಗಿ ನೋಡ್ಬೋದು. ನಮ್ಮ ದೊಡ್ಡ ಮಗ ವಿಷ್ಣು ಮತ್ತು ಹರಿಣಿ ಇಬ್ಬರೂ ಕಾಂಪಿಟೇಷನ್ಗೆ ಹೊರಟರು. ಅಂದರೆ ಅವ್ರು ಮಾಡಿರೋಂಥ ಸೈನ್ಸ್ ಮಾಡೆಲ್ ಏನಿದೆ ಅದನ್ನೆಲ್ಲ ಕಾರಲ್ಲಿ ಇಟ್ಕೊಂಡು ಇಬ್ಬರು ತೊಗೊಂಡು ಹೋಗಿದ್ದಾರೆ. ಅಷ್ಟರಲ್ಲಿ ಇನ್ನೊಂದು ಬೇಬಿ ಬಂತು. ಈ ಬೇಬಿ ವಿಸ್ಮಯ ಅಂತ. ಇವಳಿಗೀಗ ಮೇಕಪ್ ಮಾಡಬೇಕಾಗಿದೆ. ಫ್ರೆಂಡ್ಸ್, ನಮ್ಮ ದೊಡ್ಡ ಮಗನ ಹೆಸರು ಕಾಲೇಜಿಗೆ ಕೊಟ್ಟಿರೋದು, ಸ್ಕೂಲ್ಗೆ ಅಲ್ಲೆಲ್ಲ ವಿಷ್ಣು ಅಂತ ಕೊಟ್ಟಿರೋದು. ಮನೆಯಲ್ಲಿ ನಾವು ವೈಭವ್ ಅಂತ ಕರಿತೀವಿ. ಅಂದರೆ ಅವನು ವೈಭವ್ ಲಕ್ಷ್ಮಿ ಪೂಜೆ ಮಾಡಿದ್ಮೇಲೆ ಹುಟ್ಟಿದಂಥ ಮಗು, ಅವನು ಮೊದಲನೇ ಮಗ. ಆದ್ದರಿಂದ ಅವನಿಗೆ ವೈಭವ್ ಅಂತ ಹೆಸರಿಟ್ಟಿದ್ದೀವಿ. ಸ್ಕೂಲ್ಗೆ ವಿಷ್ಣು ಅಂತ ಕೊಟ್ಟಿದ್ದೀವಿ. ನಾನು ಒಂದೊಂದು ಸತಿ ವಿಡಿಯೋದಲ್ಲಿ ವೈಭವ್ ಅಂತೀನಿ, ವಿಷ್ಣು ಅಂತೀನಿ. ಸೊ ಕನ್ಫ್ಯೂಸ್ ಆಗಬೇಡಿ. ವಿಷ್ಣು ವೈಭವ್ ಎರಡೂ ಒಬ್ಬಂದೇ ಹೆಸರು. ನಮ್ಮ ಗೋಲ್ಡ್ ಜ್ಯುವೆಲರಿ ಶಾಪ್ ಏನಿದೆ ಆ ಶಾಪ್ಗೆ ಅವನ ಹೆಸರನ್ನೇ ಇಟ್ಟಿರೋದು, ವೈಭವ್ ಜ್ಯುವೆಲರಿ ವರ್ಕ್ಸ್ ಅಂತ. ಈಗ ವಿಸ್ಮಯ ಬೇಬಿಗೆ ಕೃಷ್ಣ ಮೇಕಪ್ ಮಾಡಬೇಕಾಗಿದೆ. ಅಂದರೆ ಅವರು ಆ ಮಗುಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೆನ್ನೆನೇ ಬಂದು ಚೆಕ್ ಮಾಡಿ ಲೈಟ್ ಯೆಲ್ಲೋ ಕಲರ್, ಅದಕ್ಕೆ ಮೆರೂನ್ ಬಾರ್ಡರ್ ಇರುವಂಥ ಕಚ್ಚೆ ಪಂಚೆನ ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ದಾರೆ. ಇನ್ನು ಮಿಕ್ಕಿರೋಂಥ ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿ ಕೊಡ್ತಾಯಿದ್ದೀನಿ. ಅಂದರೆ ಆ ಕಾಸ್ಟ್ಯೂಮ್ಸ್ಗೆ ಯಾವ್ದು ಸೆಟ್ ಆಗುತ್ತೋ ಜ್ಯುವೆಲ್ಸ್ ಅದನ್ನು ಮ್ಯಾಚ್ ಮಾಡಿ ನಾನು ಇಟ್ಟಿದ್ದೆ, ಅದನ್ನು ಕೊಡ್ತಾಯಿದ್ದೀನಿ. ಸೊ ಇವರು ಸಹ ಮೇಕಪ್ಗೆ ನೆನ್ನೆನೇ ಹೆಸರು ಬರೆಸ್ಬಿಟ್ಟು ಹೋಗಿದ್ರು ಮೇಕಪ್ ಮಾಡಿಸ್ಬೇಕು ಅಂತೇಳಿ. ಇವಾಗ ವಿಸ್ಮಯ ಬೇಬಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಪುಟ್ಟ ಮಕ್ಕಳಿರ್ತಾರಲ್ವ, 5 ತಿಂಗಳು ಮಕ್ಕಳು, ಅಂಥ ಮಕ್ಕಳನ್ನು ಸಹ ನನ್ನ ಹತ್ರ ಕರ್ಕೊಂಬರ್ತಾರೆ ಕೃಷ್ಣ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ. ಅಂದರೆ ಅವ್ರಿಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್, ಇವರು ಚೆನ್ನಾಗಿ ಮಾಡ್ತಾರೆ, ಮಕ್ಕಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಮೇಕಪ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ. ಹಾಗಾಗಿ ತುಂಬ ಪುಟ್ಟ ಮಕ್ಕಳು ಅಂದರೆ ನಾನು ಮಾಡಿರೋದು ಗ್ಯಾಪ್ನ ಅಂದರೆ 5 ತಿಂಗಳು ಮಗುಗೆ ಮಾಡಿದ್ದೀನಿ. 5 ತಿಂಗಳು ಮಗುವಿಂದ ಹಿಡಿದು ಒಂದು 10 ಇಯರ್ಸ್ 12 ಇಯರ್ಸ್ ಮಕ್ಕಳವರೆಗೂ ಕೃಷ್ಣ ಮೇಕಪ್ಪನ್ನು ಮಾಡಿಸ್ಕೊಂಡು ಹೋಗ್ತಾರೆ.
ಅಂದರೆ ನನಗೆ ಅದರಲ್ಲಿ ತುಂಬ ಕಷ್ಟವಾಗಿರುವಂಥ ಮೇಕಪ್ ಅಂದರೆ 5 ತಿಂಗಳ ಮಕ್ಕಳಿಗೆ ಮಾಡೋವಂಥದ್ದು. ಅದಿಲ್ಲ ಅಂದರೆ ಇವಾಗ ಇನ್ನೇನು ಮುಡಿ ಕೊಡ್ತಾರಲ್ವ 1 ವರ್ಷದ ಒಳಗಡೆ ಆ ಥರ ಇದ್ದಾಗ 11 ಮಂತ್ಸ್ ಇಲ್ಲ 9 ಮಂತ್ಸ್ ಈ ಥರ ಇದ್ದಾಗ ಮಕ್ಕಳನ್ನ ಕರ್ಕೊಂಬರ್ತಾರೆ. ಕೃಷ್ಣ ಮೇಕಪ್ ಹಾಕಿಸ್ಬಿಟ್ಟು ಆನಂತರ ಅವರು ಮನೆ ದೇವ್ರಿಗೆ ಮುಡಿ ಕೊಡೋಕ್ಕೆ ಅಂತ ಹೋಗ್ತಾರೆ. ಅದರಲ್ಲಿ 5 ತಿಂಗಳ ಮಕ್ಕಳಿಗೆ 9 ತಿಂಗಳ ಮಕ್ಕಳಿಗೆ ಮೇಕಪ್ ಮಾಡಬೇಕು ಅಂದರೆ ತುಂಬ ಕಷ್ಟವಾದ ಕೆಲಸ. ನನಗೆ ಅದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಏಕೆಂದರೆ ಎಲ್ಲ ಮಕ್ಕಳೂ ಕೋಆಪ್ರೇಟ್ ಮಾಡಲ್ಲ. ಕೆಲವು ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ಅಳೋಕ್ಕೆ ಅಂದರೆ ಮನೆಗೆ ಹೋಗೋವರೆಗೂ ಅಳ್ತಾನೇ ಇರ್ತಾರೆ. ನಾನು ಒಂದು ಕಡೆ ಮೇಕಪ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಆ ಕಣ್ಣೀರಿಗೆ ಅಳಿಸೋಗ್ತಾ ಇರುತ್ತೆ, ಇಲ್ಲ ಇನ್ನೊಂದು ಕಡೆ ಕಿರೀಟ ಕಿತ್ತಾಕೊತಾರೆ, ಡ್ರೆಸ್ ಕಿತ್ತಾಕೊತಾರೆ, ಇಲ್ಲಾಂದರೆ ಸರಗಳನ್ನು ಕಿತ್ತಾಕೊತಿರ್ತಾರೆ. ಏನಾದ್ರು ಒಂದು ಅವ್ರಿಗೆ ಇರಿಟೇಷನ್ ಆಗ್ತಿರುತ್ತೆ ಮಕ್ಕಳಿಗೆ. ಯಾಕಂದರೆ ಇದೇ ಫಸ್ಟ್ ಟೈಮ್ ಇರುತ್ತಲ್ವ, ಕೆಲವು ಮಕ್ಕಳು ಕೋಆಪ್ರೇಟ್ ಮಾಡಲ್ಲ. ಅಂಥ ಮಕ್ಕಳಿಗೆ ಮೇಕಪ್ ಮಾಡಬೇಕಂದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಒಂದು ಮಗುಗೆ ಮೇಕಪ್ ಮಾಡೋದಕ್ಕೆ ಅರ್ಧ ಗಂಟೆ ಬೇಕು ಅಂತ ನಾನು ನಿಮ್ಗೆ ಹೇಳಿದ್ನಲ್ವ. ಅಂಥ ಮಕ್ಕಳು ಬಂದಾಗ 1 ಅವರ್ 1.5 ಅವರ್ ಆದ್ರೂ ಮೇಕಪ್ ಮುಗ್ದಿರಲ್ಲ, ಅಟ್ಲೀಸ್ಟ್ 2 ಅವರ್ಸ್ ಕೂಡ ಮುಗ್ದಿರಲ್ಲ. ಅಷ್ಟು ಕಷ್ಟ ಆಗ್ತಿರುತ್ತೆ. ಯಾಕಂದರೆ ಅವ್ರಿಗೂ ಇರಿಟೇಷನ್ ಆಗ್ತಿರುತ್ತೆ, ನನಗೂ 2 ಅವರ್ಸ್ ಸ್ಪೆಂಡ್ ಮಾಡಬೇಕು ಒಂದು ಮಗುಗೆ ಟೈಮ್ ಅಂದರೆ ನನಗೂ ಕಷ್ಟ ಆಗ್ತಿರುತ್ತೆ. ಸೊ ತುಂಬ ಪುಟ್ಟ ಮಕ್ಕಳಿಗೆ ಮೇಕಪ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ನೋಡಿ, ಈ ಥರ ಇವಾಗ ಸ್ಕೂಲ್ಗೆ ಹೋಗ್ತಿರ್ತಾರಲ್ವ, ನರ್ಸರಿ ಮಕ್ಕಳು, ಪ್ರೀ ನರ್ಸರಿ ಮಕ್ಕಳು, ಈ ಥರ ಮಕ್ಕಳು ತುಂಬ ಇಷ್ಟಪಟ್ಟು ಮಾಡಿಸ್ಕೊತಾರೆ. ಅಂದರೆ ಕೋಆಪ್ರೇಟ್ ಮಾಡ್ತಾರೆ ಅವರು. ನಾವೇನೇ ಡ್ರೆಸ್ ಹಾಕಲಿ, ಕಾಸ್ಟ್ಯೂಮ್ಸ್ ಹಾಕಲಿ, ಇಲ್ಲ ಮೇಕಪ್ ಮಾಡಲಿ ತುಂಬ ಇಷ್ಟಪಟ್ಟು ಮಾಡಿಸ್ಕೊತಾರಲ್ವ. ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ಳೋಂಥ ಮಕ್ಕಳಿಗೆ ಮೇಕಪ್ ನಾನು 20 ಮಿನಿಟ್ಸ್ನಲ್ಲೇ ಮುಗಿಸಿರ್ತೀನಿ. ತುಂಬ ಗಲಾಟೆ ಮಾಡೋ ಮಕ್ಕಳಾದರೆ ಮೋರ್ ದೆನ್ 30 ಮಿನಿಟ್ಸ್ ಆಗುತ್ತೆ, ಕೆಲವೊಮ್ಮೆ ಮೋರ್ ದೆನ್ 1 ಅವರ್ ಆಗುತ್ತೆ. ಅಂದರೆ ಈ ಕೆಲಸ ಮಾಡೋದಕ್ಕೆ ತುಂಬ ಪೇಷನ್ಸ್ ಇರಬೇಕು. ಯಾಕಂದರೆ ಒಂದೊಂದು ಮಗುನೂ ಒಂದೊಂದು ಥರ ಒಂದೊಂದು ಎನ್ವಿರಾನ್ಮೆಂಟ್ನಲ್ಲಿ ಬೆಳೆದಿರುತ್ತೆ. ಸೊ ಆ ಮಗುನ ಹ್ಯಾಂಡ್ಲ್ ಮಾಡಿ ಮೇಕಪ್ ಮಾಡೋದಿದೆಯಲ್ವ, ಅದು ತುಂಬಾ ಕಷ್ಟವಾದ ಕೆಲಸ. ಹೇಗೆ ಅಂದರೆ, ನಾನು ಫಸ್ಟ್ ಆ ಮಗು ಬಂದ ತಕ್ಷಣ ಆ ಮಗುನ ಹೆಸರು ಕೇಳೋದಾಗಲಿ, ಇಲ್ಲ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಆ ಮಗುನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಫ್ರೆಂಡ್ ಮಾಡಿಕೊಂಡು ಆನಂತರ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಗ ಅವರು ನನ್ನನ್ನು ಎಲ್ಲೋ ನೋಡಿದಾರೇನೋ, ಇವ್ರು ನನಗೆ ಗೊತ್ತಿದ್ದಾರೇನೋ ಅನ್ನೋ ಥರ ಅವರು ಕೂಡ ಫ್ರೆಂಡ್ ಆಗ್ತಾರೆ. ಅವರನ್ನು ಮಾತಾಡಿಸ್ತಾನೇ ಮೇಕಪ್ಪನ್ನು ಮುಗಿಸಿರ್ತೀನಿ. ಫ್ರೆಂಡ್ಸ್, ನೀವು ನನಗೆ ಸುಮಾರು ಸಲ ಕೇಳಿದ್ದೀರಾ, ಅಕ್ಕ ನಿಮ್ಮ ಎಜುಕೇಷನ್ ಏನು ಅಂತ. ನಾನು ಕೂಡ ಕೆಲವು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಆದ್ರೂ ಕೇಳ್ತಾ ಇರ್ತೀರಾ. ಸೊ ನನ್ನ ಎಜುಕೇಷನ್ ಬಂದು MCom, ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್. ಅಂದರೆ ಕಾಮರ್ಸ್ ಅಂದರೆ ನನ್ನ ಸಬ್ಜೆಕ್ಟ್ ಏನಿದ್ರೂ ಫುಲ್ಲು ಬಿಸ್ನೆಸ್ ಬಗ್ಗೆನೇ ಇರುತ್ತೆ. ಫ್ರೆಂಡ್ಸ್, ನಿನ್ನೆ ನಮ್ಮ ಹತ್ರ ಕಸ್ಟಮರ್ಸ್ ಕೃಷ್ಣ ಡ್ರೆಸ್ ತೊಗೊಂಡೋಗಿದ್ರು. ನಾಳೆ ಝೀ ಕನ್ನಡ ಟಿ ವಿಲಿ ನಮ್ಮದು ಲೈವ್ ಪ್ರೋಗ್ರಾಮ್ ಬರುತ್ತೆ ಗುರುಜಿಗಳ ಜೊತೆ, ನೋಡಿ ಅಂತ ಹೇಳಿ ಹೋಗಿದ್ರು. ಹಾಗಾಗಿ ನಾನು ಟಿ ವಿ ಆನ್ ಮಾಡಿಕೊಂಡು ವಿಸ್ಮಯಾಗೆ ಮೇಕಪ್ ಮಾಡ್ತಾಯಿದ್ದೆ. ಸೊ ಆನಂದ್ ಗುರುಜಿದು ಪ್ರೋಗ್ರಾಮ್ ಬರ್ತಾಯಿತ್ತು, ಮಾರ್ಶ್ರೀ ವಾಣಿ ಅಂತ. ಸೊ ನಮ್ಮ ಕೃಷ್ಣ ಕಾಸ್ಟ್ಯೂಮ್ ಟಿ ವಿಲೂ ಸಹ ಬಂದ್ಬಿಡ್ತು. ಗ್ರೇಟ್ ಅಲ್ವಾ? ಈ ನನ್ನ ಡಬಲ್ ಡಿಗ್ರಿ ಗ್ರ್ಯಾಜುಯೇಷನ್ ಏನಿದ್ರು ಇದೆಲ್ಲ ಮದುವೆ ಆದಮೇಲೆ, ನಾನು 2ನೇ ಮಗ ಹುಟ್ಟಿದ ಮೇಲೆ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದು. ಆದ್ರೂ ನಾನು ಸುಮ್ಮನೆ ಕೂರಲಿಲ್ಲ. ಮಾಸ್ಟರ್ ಡಿಗ್ರಿ ಆಯ್ತಲ್ಲ, ಮುಂದೇನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ನಾನು ಯಾವುದಾದ್ರೂ ಕೋರ್ಸ್ಗಳು ಸಿಗುತ್ತಾ ಅಂತ ಸರ್ಚ್ ಮಾಡ್ತಾಯಿದ್ದೆ. ಯಾವ್ಯಾವ ಕೋರ್ಸ್ಗಳು ನನಗೆ ಅವೈಲೇಬಲ್ ಇರ್ತಿತ್ತು ಅದನ್ನೆಲ್ಲ ಫಿನಿಷ್ ಮಾಡ್ತಾ ಬಂದೆ. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ, ಟೈಲರಿಂಗ್ ಕೋರ್ಸ್ ಮಾಡಿದೆ, ಬ್ಯೂಟಿ ಕ್ಲಾಸಸ್ ಅಂದರೆ ಬ್ಯೂಟಿಷಿಯನ್ ಕ್ಲಾಸಸ್ ಅಂತೀವಲ್ವ, ಅದನ್ನು ನಾನು ಕಂಪ್ಲೀಟ್ ಮಾಡಿದೆ. ಹಾಗೆಯೇ ಜ್ಯುವೆಲರಿ ಕ್ಲಾಸಸ್, ಮೆಹಂದಿ ಕ್ಲಾಸಸ್, ಇನ್ನು ತುಂಬ ಕ್ಲಾಸ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆದರೆ ಇವೆಲ್ಲ ಕ್ಲಾಸ್ಗಳೂ ಫ್ರೀ ಕ್ಲಾಸಸ್ಸೇ. ಎಲ್ಲ ಏರಿಯಾದಲ್ಲೂ ಕಾರ್ಪೊರೇಟರ್ಸ್ ಫ್ರೀ ಕ್ಲಾಸಸ್ ಮಹಿಳೆಯರಿಗೆ, ಮಕ್ಕಳಿಗೆ ಅಂತಲೇ ಏರ್ಪಾಟ್ ಮಾಡಿರ್ತಾರೆ. ನಾವು ಅದನ್ನು ಸರ್ಚ್ ಮಾಡಬೇಕು. ನಮಗೆ ಗೌರ್ಮೆಂಟ್ ಅವರು ಯಾವ್ಯಾವ ಥರ ಸೌಲಭ್ಯಗಳನ್ನು ಕೊಡ್ತಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಏರಿಯಾದಲ್ಲೂ ನಮಗೆ ಈ ಥರ ಫ್ರೀ ಕ್ಲಾಸಸ್ ಅವೈಲೇಬಲ್ ಇದ್ದೇ ಇರುತ್ತೆ. ಎಲ್ಲ ಕ್ಲಾಸ್ಗಳು ಇವಾಗ ಇಲ್ಲದೇ ಇದ್ರೂ ಟೈಲರಿಂಗ್ ಕ್ಲಾಸ್ ಮಾತ್ರ ಎಲ್ಲ ಏರಿಯಾದಲ್ಲೂ ಫ್ರೀ ಕ್ಲಾಸಸ್ ಅವರು ಏರ್ಪಾಟ್ ಮಾಡಿರ್ತಾರೆ. ಸೊ ನಾನು ನಿಮಗೆ ಹೇಳೋ ಸಲಹೆ ಏನು ಅಂದರೆ, ಪ್ರತಿಯೊಬ್ಬರೂ
ಈ ಥರ ಕ್ಲಾಸ್ಗಳಿಗೆ ಅಟೆಂಡ್ ಮಾಡಿ. ಆ ಕ್ಲಾಸ್ಗಳಿಂದ ನಿಮಗೆ ಖಂಡಿತವಾಗಿಯೂ ಯೂಸ್ ಆಗೇ ಆಗುತ್ತೆ. ಅದರಿಂದ ನೀವು ಮನೇಲೇ ಕೂತ್ಕೊಂಡು ಯಾವುದಾದ್ರು ಒಂದು ಓನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಟೈಲರಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೀವು ಓನಾಗಿ ನಿಮ್ಮ ಬಟ್ಟೆಗಳನ್ನು ನೀವು ಹೊಲ್ಕೋಬೋದು. ಹಾಗೆಯೇ ಬೇರೆಯವ್ರಿಗೆ ಕಸ್ಟಮರ್ಸ್ಗೆ ಕೂಡ ಹೊಲ್ಕೊಡ್ಬೋದು. ಅದೊಂದು ಚಿಕ್ಕ ಬಿಸ್ನೆಸ್ ಥರ ಆಗುತ್ತೆ. ಇಲ್ಲ ಬ್ಯೂಟಿಷಿಯನ್ ಕೋರ್ಸ್ಗೆ ನೀವು ಸೇರಿಕೊಂಡ್ರೆ ಯಾವುದಾದ್ರೂ ಪಾರ್ಲರಲ್ಲಿ ವರ್ಕ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮದೇ ಓನ್ ಪಾರ್ಲರ್ ಕೂಡ ಇಟ್ಕೋಬೋದು. ಸೊ ಈ ಥರ ಕ್ಲಾಸಸ್ ನಿಮ್ಮ ಏರಿಯಾದಲ್ಲಿ ನಡೀತಾ ಇದೆಯೋ ಇಲ್ವೋ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ನಿಮ್ಮ ಏರಿಯಾದಲ್ಲಿ ಇರುವಂತಹ ಕೌನ್ಸಿಲರ್ ಆಫೀಸ್ಗೆ ಹೋಗಿ ಭೇಟಿ ಮಾಡಬೇಕು. ಈ ಥರ ಕ್ಲಾಸ್ಗಳು ಎಲ್ಲರೂ ಫ್ರೀಯಾಗಿ ನೀವು ಕೊಡ್ತಾ ಇದ್ದೀರಾ, ಎಲ್ಲಿ ಅಂತ ಅಡ್ರೆಸ್ ತಿಳ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರು ನೀವೆಲ್ಲ ಒಂದು 10 ಜನ 15 ಜನ ಲೇಡೀಸ್ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಥರ ಫ್ರೀ ಕ್ಲಾಸಸ್ಸನ್ನು ನಿಮಗೆ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ನಾನು ಇಷ್ಟೆಲ್ಲ ಕ್ಲಾಸ್ಗಳನ್ನು ಕಲಿತು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕಾಯಿತು. ಜ್ಯುವೆಲರಿ ಮೇಕಿಂಗ್ ಕ್ಲಾಸಸ್ಗೆ ಸೇರಿಕೊಂಡೆ. ಓನ್ ಜ್ಯುವೆಲರೀಸನ್ನು ಇವಾಗ ಕೃಷ್ಣಗಾಗಲಿ ಇಲ್ಲ ರಾಧಾಗಾಗಲಿ ನಾನೇ ತಯಾರಿ ಮಾಡ್ತೀನಿ. ಮೇಕಪ್ ಕ್ಲಾಸ್ಗೆ ಹೋಗಿದ್ದೀನಿ, ಆದ್ದರಿಂದ ನಾನು ಮೇಕಪ್ ಮಾಡ್ತೀನಿ. ಆಮೇಲೆ ನಮ್ಮ ತಂದೆ ಹತ್ರ ಟೈಲರಿಂಗ್ ಕಲ್ತಿದ್ದೀನಿ. ಹಾಗೆ ನಾನು ಫ್ರೀ ಟೈಲರಿಂಗ್ ಕ್ಲಾಸ್ ಹೇಳಿದ್ನಲ್ವ ಇವಾಗ, ಅದಕ್ಕೂ ಕೂಡ ಅಟೆಂಡ್ ಮಾಡಿದ್ದೀನಿ, ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿರೋದಕ್ಕೋಸ್ಕರ ನನಗೆ ಈ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಹಾಗೆಯೇ ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆಯೋ ನೀವು ಸಹ ಖಂಡಿತವಾಗಿಯೂ ಆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡಿ ನೀವೇ ಓನಾಗಿ ಮನೇಲಿ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೋಬೋದು. ನೋಡಿ, ಮಾತಾಡ್ತಾ ನಮ್ಮ ವಿಸ್ಮಯ ಮೇಕಪ್ ಕೂಡ ಮುಗೀತು. ಅವಳಿಗೆ ಹೇರ್ಸ್ ಇರಲಿಲ್ಲ. ಲಾಸ್ಟ್ ಮಂತ್ ಹೋಗಿ ಅವ್ರ ಮನೆ ದೇವರಿಗೆ ಕೂದಲು ಕೊಟ್ಟು ಬಂದಿದ್ರಂತೆ. ಸೊ ಹೇರ್ಸ್ ಇಲ್ಲದೇ ಒಂದು ಕಿರೀಟ ಹಾಕಿ 1-2 ಫೋಟೋ ತೆಗೆದ್ರು ಅವ್ರ ಮಮ್ಮಿ. ನನಗೆ ಯಾಕೋ ಹೇರ್ಸ್ ಇಲ್ಲ ಅಂದರೆ ಲುಕ್ ಇಲ್ಲ ಅಂತ ಅನ್ನಿಸ್ತು. ಮತ್ತು ನಾನು ಒಂದು ಹೇರ್ಸನ್ನು ಅವಳಿಗೆ ಫಿಕ್ಸ್ ಮಾಡಿ, ಆರ್ಟಿಫಿಷಿಯಲ್ ಹೇರ್ಸ್ ಬರುತ್ತಲ್ವ ಅದನ್ನು ಫಿಕ್ಸ್ ಮಾಡಿ ಆಮೇಲೆ ಅವಳಿಗೆ ಮತ್ತೆ ಕಿರೀಟ ಹಾಕಿ ಮತ್ತೆ ಫೋಟೋ ತೆಗೆದೆ. ಅಂದರೆ ಹೇರ್ಸ್ಗೂ ವಿತೌಟ್ ಹೇರ್ಸ್ಗೂ ಬೇರೆ ಬೇರೆ ಲುಕ್ ಬರ್ತಿತ್ತು. ನನಗೇನೋ ಹೇರ್ಸ್ ಹಾಕಿದ ಮೇಲೇ ಲುಕ್ ಇನ್ನೂ ಜಾಸ್ತಿ ಆಯಿತು ಕೃಷ್ಣದು ಅನ್ನಿಸ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಭಿಪ್ರಾಯ ನನಗೆ ತಿಳಿಸಿ. ವಿಸ್ಮಯ ಮಮ್ಮಿ ಇದೇ ಫಸ್ಟ್ ಟೈಮ್ ನಮ್ಮ ಹತ್ರ ಮೇಕಪ್ ಮಾಡಿಸ್ತಾ ಇರೋದು ವಿಸ್ಮಯಗೆ. ಸೊ ನಾನು ಹೇಗೆ ಮೇಕಪ್ ಮಾಡ್ತೀನೋ, ಯಾವ್ದಾದ್ರು ಪಿಕ್ಸ್ ಇದ್ದರೆ ತೋರಿಸಿ ಅಂತ ತುಂಬ ಕೇಳ್ತಾಯಿದ್ರು. ನಾನು ಬರೀ ಮೇಕಪ್ ಮಾಡಿ ಕಳಿಸ್ತಿದ್ದೆ ಅಷ್ಟೇ. ಆ ಮಕ್ಕಳದು ವಿಡಿಯೋ ಆಗಲಿ ಫೋಟೋ ತೆಗೆಯೋದಾಗಲಿ ನನಗೆ ಅಷ್ಟು ಟೈಮ್ ಇರ್ತಿರ್ಲಿಲ್ಲ. ನೀವು ಕರ್ಕೊಂಡು ಬನ್ನಿ, ನಾನು ಮೇಕಪ್ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಾಳೆನೇ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಸೊ ಅವರು ಡೌಟ್ ಮೇಲೆ ಕರ್ಕೊಂಡು ಬಂದರು. ಕೃಷ್ಣ ಮೇಕಪ್ ನೋಡಿದ ಮೇಲಂತೂ ಅವ್ರಿಗೆ ತುಂಬಾ ಇಷ್ಟ ಆಗಿಬಿಡ್ತು. ತುಂಬ ಥ್ಯಾಂಕ್ಸ್ ಕೂಡ ಹೇಳಿದ್ರು ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಅಷ್ಟು ಚೆನ್ನಾಗಿ ಬಂದಿದೆ ಕೃಷ್ಣ ಮೇಕಪ್ ಅಂತ ಹೇಳಿದ್ರು. ಹಾಗೆಯೇ ಸ್ಟುಡಿಯೋದಲ್ಲಿ ಕರ್ಕೊಂಡೋಗಿ ಫೋಟೋ ಕೂಡ ತೆಗೆಸ್ದೆ, ತುಂಬ ಥ್ಯಾಂಕ್ಸ್ ಅಂತ ಪದೇ ಅದನ್ನೇ ಹೇಳ್ತಾಯಿದ್ರು. ಸೊ ನಾನು ಮಾಡುವಂಥ ರಾಧಾಕೃಷ್ಣ ಮೇಕಪ್ ಆಗಲಿ ಯಾರಿಂದ ಆಗಲಿ ಇವತ್ತಿನವರೆಗೂ ಯಾವತ್ತಿಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಮೇಡಮ್ ನೀವು ಆ ಥರ ಮಾಡಿದ್ರಿ ಈ ಥರ ಮಾಡಿದ್ರಿ ಅಂತ. ತುಂಬ ಸಂತೋಷವಾಗಿ ಮಾಡಿಸ್ಕೊಂಡು ಹೋಗಿದ್ದಾರೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಪೇರೆಂಟ್ಸ್ಗೆ, ಚೆನ್ನಾಗಿ ಬಂದಿದೆ ಮೇಕಪ್ ಅಂತೇಳಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನನ್ನ ಹೆಸರು ನಾಗವೇಣಿ ಆಚಾರ್. ನಾನೊಬ್ಬ ಸಿಂಪಲ್ ಸೀದಾ ಸಾದಾ ಗೃಹಿಣಿ. ನಮ್ಮ ಚಾನೆಲ್ನಲ್ಲಿ ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಇರುತ್ತೆ. ಪೂಜಾ ಟಿಪ್ಸ್, ಪೂಜೆ ಬಗ್ಗೆ ಹೆಚ್ಚು ವಿಡಿಯೋಗಳು ಬರುತ್ತೆ. ಕುಕ್ಕಿಂಗ್, ಕ್ಲೀನಿಂಗ್, ಗಾರ್ಡನಿಂಗ್, ಸ್ಟಿಚ್ಚಿಂಗ್, ಶಾಪಿಂಗ್, ಬ್ಯೂಟಿ ಟಿಪ್ಸ್, ಟ್ರಾವೆಲಿಂಗ್ ವಿಡಿಯೋಸ್, ಇನ್ನು ಹೆಚ್ಚು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲೇ ಕೂತು ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಹೆಣ್ಮಕ್ಳಿಗೆ ಈ ನನ್ನ ಸ್ಟೋರಿ ವಿಡಿಯೋ ಇನ್ಸ್ಪಿರೇಷನ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಿಮ್ಗೇನಾದರೂ ಯೂಸ್ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.